ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ, ಮೈಕ್ರೋಮ್ಯಾಕ್ಸ್ನವರು ಈಗ ಹೊಸದಾಗಿ ಒಂದು ಸ್ಮಾರ್ಟ್ಫೋನನ್ನು ಲಾಂಚ್ ಮಾಡಿದ್ದಾರೆ, ಮೈಕ್ರೋಮ್ಯಾಕ್ಸ್ ಇನ್ 1 ಅಂತ. ಸೊ ಈ ಒಂದು ಸ್ಮಾರ್ಟ್ಫೋನ್ ಏನಿದೆ 9,999 ರೂಪಾಯಿನ ಒಂದು ರೇಂಜಿಗೆ ಲಾಂಚ್ ಆಗಿದೆ. ನೀವು ಫ್ಲಿಪ್ಕಾರ್ಟ್ನಲ್ಲಿ ಈಗ ಪರ್ಚೇಸ್ ಮಾಡ್ಕೊಬೋದು, ಲಾಂಚ್ ಮಾಡಿದ್ದಾರೆ. ಸೊ ಹಾಗಾದರೆ ಈ ಒಂದು ಸ್ಮಾರ್ಟ್ಫೋನ್ನಲ್ಲಿ ಏನೆಲ್ಲ ಕಂಟೆಂಟನ್ನು ಕೊಡ್ತಿದ್ದಾರೆ ಅಂತ ಈ ಒಂದು ಸ್ಮಾರ್ಟ್ಫೋನ್ ಬಾಕ್ಸನ್ನು ಅನ್ಬಾಕ್ಸ್ ಮಾಡಿ ನೋಡೋಣ. ಮತ್ತೆ ಈ ಒಂದು ಫೋನ್ ನೋಡ್ಲಿಕ್ಕೆ ಹೇಗಿದೆ, ನೆಕ್ಸ್ಟ್ ಈ ಒಂದು ಫೋನಲ್ಲಿ ಏನೆಲ್ಲ ಸ್ಪೆಸಿಫಿಕೇಶನ್ಸ್ ಅನ್ನ ಕೊಡ್ತಿದ್ದಾರೆ, ಮತ್ತೆ ಈ ಒಂದು ಸ್ಮಾರ್ಟ್ಫೋನ್ ನ ಬಗ್ಗೆ ನನ್ನ ಒಂದು ಒಪಿನಿಯನ್. ಈ ಒಂದು ಮೊಬೈಲ್ ಅನ್ನ ನಾವು ತಕೊಂಬಾರ್ದಾ, ಈ ಒಂದು ಮೊಬೈಲ್ ನಲ್ಲಿ ಏನೆಲ್ಲ ಚೆನ್ನಾಗಿದೆ ಏನೆಲ್ಲ ಚೆನ್ನಾಗಿಲ್ಲ ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡ್ಕೊಳ್ತೇನೆ, ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ. ಸೊ ಇವಾಗ ನಮ್ಮ ಕೈಯಲ್ಲಿರೋದು 6GB ರ್ಯಾಮ್ 128GB ವೇರಿಯಂಟ್ ಇಂದು. ಸೊ ನೀವು ಬಾಕ್ಸ್ನ ಮೇಲೆ ನೋಡ್ಕೊಬಹುದು ಇನ್ 1 ಅಂತ ಹಾಕಿದ್ದಾರೆ ಬೈ ಮೈಕ್ರೋಮ್ಯಾಕ್ಸ್ ಅಂತ. ನೆಕ್ಸ್ಟ್ ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ್ರೆ ನಮಗೆ 6.67 ಇಂಚ್ನ ಒಂದು ಮೊಬೈಲನ್ನು ನಾವು ನೋಡ್ಕೊಬೋದು. ಮೊಬೈಲ್ ಡಿಸೈನ್ ನೋಡ್ಬೇಕಂದ್ರೆ ಚೆನ್ನಾಗಿನೇ ಇದೆ. ನೆಕ್ಸ್ಟ್ ಈ ಒಂದು ಬಾಕ್ಸ್ನಲ್ಲಿ ಒಂದು ಪ್ರೊಟೆಕ್ಷನ್ ಪ್ಲಾನ್ಸ್ ಇರುವ ಒಂದು ಕಾರ್ಡನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಏನಪ್ಪ ಅಂತ ನೋಡಿದ್ರೆ 1 ಇಯರ್ ಎಕ್ಸ್ಟೆಂಡೆಡ್ ವಾರಂಟಿಯನ್ನು ಕವರ್ ಮಾಡ್ಕೊಬೋದು, ಮತ್ತೆ ಸ್ಕ್ರೀನ್ ಡ್ಯಾಮೇಜು, ಆಕ್ಸಿಡೆಂಟಲ್ ಕವರು. ಸೊ ಇದ್ರ ಬಗ್ಗೆ ಎಲ್ಲ ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ವೆಬ್ಸೈಟ್ ಅಥವಾ ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಆ ಒಂದು ಪ್ಲಾನ್ಸ್ ನ ಬಗ್ಗೆ ನೀವು ತಿಳ್ಕೊಬಹುದು. ಸೊ ಇದರ ಒಳಗಡೆ ನೋಡೋದಾದ್ರೆ ಇದರಲ್ಲಿ ನಮಗೆ ಒಂದು ಯೂಸರ್ ಮ್ಯಾನುವಲ್ ಅನ್ನ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಇದರಲ್ಲಿ ನಮಗೆ ಒಂದು ಸ್ಕ್ರೀನ್ ಗಾರ್ಡ್ ಅನ್ನ ಕೊಟ್ಟಿದ್ದಾರೆ ನಮ್ಮ ಒಂದು ಮೊಬೈಲ್ ಪ್ರೊಟೆಕ್ಷನ್ ಗೋಸ್ಕರ. ಇದೊಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಒಂದು ಒಳ್ಳೆ ಕ್ವಾಲಿಟಿಯ ಒಂದು ಕೇಸ್ ಅನ್ನ ಕೂಡ ಕೊಟ್ಟಿದ್ದಾರೆ, ಅಂದ್ರೆ ಬ್ಯಾಕ್ ಕವರ್ ಅನ್ನ ಕೊಟ್ಟಿದ್ದಾರೆ. ಸೊ ಇದು ಕೂಡ ಒಂದು ಕ್ವಾಲಿಟಿ ಚೆನ್ನಾಗಿದೆ. ಸೊ ಇದನ್ನ ಬಿಟ್ಟರೆ ಬಾಕ್ಸ್ ನಲ್ಲಿ ಬೇರೆ ಏನೆಲ್ಲ ಇದೆ ಅಂತ ನೋಡೋದಾದ್ರೆ ಒಂದು 18 ವಾಟ್ಸ್ ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಅನ್ನ ಕೊಟ್ಟಿದ್ದಾರೆ, ಮತ್ತೆ ಒಂದು ಟೈಪ್ ಸಿ ನ ಕೇಬಲ್ ಅನ್ನ ಕೊಟ್ಟಿದ್ದಾರೆ ನಮ್ಮ ಒಂದು ಫೋನ್ ಅನ್ನ ಚಾರ್ಜ್ ಮಾಡ್ಲಿಕ್ಕೆ. ನೆಕ್ಸ್ಟ್ ಈ ಒಂದು ಫೋನ್ ನೋಡ್ಲಿಕ್ಕೆ ಹೇಗಿದೆ ಅಂತ ನೋಡೋದಾದ್ರೆ ಫ್ರಂಟ್ ಸೈಡ್ ನೋಡ್ಕೊಬಹುದು. ಡಿಸ್ಪ್ಲೇ ನಮಗೆ 6.67 ಇಂಚಿನ ಒಂದು ಫುಲ್ HD ಪ್ಲಸ್ ಡಿಸ್ಪ್ಲೇ ಅನ್ನ ಕೊಡ್ತಿದ್ದಾರೆ. ಸೊ ನೆಕ್ಸ್ಟ್ ಫ್ರಂಟ್ ಅಲ್ಲಿ ನೋಡೋದಾದ್ರೆ ಒಂದು ಪಂಚ್ ಹೋಲ್ ಕ್ಯಾಮರಾನ ಕೊಟ್ಟಿದ್ದಾರೆ 8 ಮೆಗಾ ಪಿಕ್ಸೆಲ್ ಇಂದು. ನೆಕ್ಸ್ಟ್ ಈ ಒಂದು ಫೋನ್ ನ ರೈಟ್ ಸೈಡ್ ನೋಡೋದಾದ್ರೆ ನಮಗೆ ವಾಲ್ಯೂಮ್ ರಾಕರ್ಸ್ ಕೀಗಳನ್ನ ನೋಡ್ಕೊಬಹುದು, ಮತ್ತೆ ಪವರ್ ಆಫ್ ಅಂಡ್ ಆನ್ ಮಾಡ್ಲಿಕ್ಕೆ ಬಟನ್ ಅನ್ನ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಈ ಒಂದು ಫೋನ್ ನ ಬಾಟಮ್ ಅಲ್ಲಿ ನೋಡೋದಾದ್ರೆ ನಮಗೆ 3.5mm ನ ಒಂದು ಆಡಿಯೋ ಜಾಕ್ ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ, ಒಂದು ಮೈಕ್ ಅನ್ನ ಕೊಟ್ಟಿದ್ದಾರೆ, ಮತ್ತೆ ಒಂದು ಟೈಪ್ ಸಿ ನ ಚಾರ್ಜಿಂಗ್ ಪೋರ್ಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒಂದು ಸ್ಪೀಕರ್ ಗ್ರಿಲ್ ಅನ್ನ ಕೊಟ್ಟಿದ್ದಾರೆ. ಇನ್ನೊಂದು ಫೋನ್ ನ ಲೆಫ್ಟ್ ಸೈಡ್ ನೋಡೋದಾದ್ರೆ ಒಂದು ಡೆಡಿಕೇಟೆಡ್ ಗೂಗಲ್ ಅಸಿಸ್ಟೆಂಟ್ ಕೀ ಅನ್ನ ಕೂಡ ಕೊಟ್ಟಿದ್ದಾರೆ. ಸೊ ಇದನ್ನ ಕ್ಲಿಕ್ ಮಾಡ್ಕೊಂಡು ನಾವು ಗೂಗಲ್ ಅಸಿಸ್ಟೆಂಟ್ ಅನ್ನ ವೇಕಪ್ ಮಾಡ್ಕೊಬಹುದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಒಂದು ಸಿಮ್ ಟ್ರೇನ ಕೊಟ್ಟಿದ್ದಾರೆ. ಈ ಒಂದು ಸಿಮ್ ಟ್ರೇನ್ ಅಲ್ಲಿ ನಾವು 2 ಸಿಮ್ ಒಂದು ಮೆಮೊರಿ ಕಾರ್ಡ್ ಅನ್ನ ಕೂಡ ಹಾಕೊಬಹುದು. ಇನ್ನು ನೆಕ್ಸ್ಟ್ ಈ ಒಂದು ಫೋನ್ ನ ಟಾಪ್ ಸೈಡ್ ನೋಡೋದಾದ್ರೆ ಇದರಲ್ಲಿ ನಮಗೆ ಒಂದು ಸೆಕೆಂಡ್ರಿ ಮೈಕ್ರೋಫೋನ್ ಅನ್ನ ಕೊಟ್ಟಿದ್ದಾರೆ. ಏನಕ್ಕಪ್ಪ ಅಂತ ನೋಡಿದ್ರೆ ನಾವು ಕಾಲ್ ಮಾತಾಡುವಾಗ ಎಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ನಾಯ್ಸ್ ಬರುತ್ತೆ. ಸೊ ಆ ಒಂದು ನಾಯ್ಸ್ ಅನ್ನ ಕ್ಯಾನ್ಸಲೇಷನ್ ಮಾಡ್ಲಿಕ್ಕೋಸ್ಕರ ಈ ಒಂದು ಮೈಕ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಈ ಒಂದು ಫೋನ್ ನ ಬ್ಯಾಕ್ ಸೈಡ್ ನೋಡೋದಾದ್ರೆ ಇದು ಫುಲ್ ಅಂಡ್ ಫುಲ್ಲಿ ಪ್ಲಾಸ್ಟಿಕ್ ದಾಗಿದೆ. ಟೆಕ್ಸ್ಚರ್ ನೋಡ್ಲಿಕ್ಕೆ ಚೆನ್ನಾಗೇನೆ ಇದೆ. ಸೊ ನೆಕ್ಸ್ಟ್ ಈ ಒಂದು ಸ್ಮಾರ್ಟ್ ಫೋನ್ ನಲ್ಲಿ ನಮಗೆ ಒಂದು ಟ್ರಿಪಲ್ ಕ್ಯಾಮ್ರಾ ಕೊಡ್ತಿದ್ದಾರೆ. ಸೊ ಮೈನ್ ಸೆನ್ಸರ್ ನೋಡ್ಬೇಕಂದ್ರೆ 48 ಮೆಗಾ ಪಿಕ್ಸೆಲ್ ಇಂದು, ಇನ್ನೊಂದು ನೋಡ್ಬೇಕಂದ್ರೆ ಇನ್ನೊಂದು 2 ಮೆಗಾ ಪಿಕ್ಸೆಲ್ ಇಂದು ಡೆಪ್ತ್ ಸೆನ್ಸರ್, ಇನ್ನೊಂದು 2 ಮೆಗಾ ಪಿಕ್ಸೆಲ್ ಇಂದು ಒಂದು ಮ್ಯಾಕ್ರೋ ಲೆನ್ಸ್ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಬ್ಯಾಕ್ ಸೈಡ್ ಎಲ್ಲ ನಮಗೆ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ ಅನ್ನ ಕೂಡ ಕೊಡ್ತಿದ್ದಾರೆ. ಈ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ ತುಂಬಾನೇ ಫಾಸ್ಟ್ ಆಗಿ ಅನ್ಲಾಕ್ ಆಗ್ತಾ ಇದೆ. ನೆಕ್ಸ್ಟ್ ಈ ಒಂದು ಸ್ಮಾರ್ಟ್ ಫೋನ್ ನ ಬೇರೆ ಸ್ಪೆಸಿಫಿಕೇಶನ್ಸ್ ಅನ್ನ ನೋಡೋದಾದ್ರೆ ಈ ಒಂದು ಫೋನ್ ನಲ್ಲಿ ನಮಗೆ ಮೀಡಿಯಾಟೆಕ್ ನ ಹಿಲಿಯೋ G80 ಅನ್ನೋ ಒಂದು ಪ್ರೊಸೆಸರ್ ಅನ್ನ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಈ ಒಂದು ಸ್ಮಾರ್ಟ್ ಫೋನ್ ನಲ್ಲಿ ನಮಗೆ 5000 mAh ನ ಒಂದು ಬ್ಯಾಟರಿಯನ್ನ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಈ ಒಂದು ಸ್ಮಾರ್ಟ್ ಫೋನ್ ನಲ್ಲಿ ನಮಗೆ Android 10 ನ ಒಂದು ಪ್ಯೂರ್ ಆಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಅನ್ನ ಕೊಡ್ತಿದ್ದಾರೆ. ಇದರಲ್ಲಿ ಯಾವುದೇ ರೀತಿಯ ಎಕ್ಸ್ಟ್ರಾ ಆಪ್ಸ್ ಮತ್ತೆ ಯಾವುದೇ ರೀತಿಯ ಬ್ಲೋಟ್ವೇರ್ಗಳು ಆಡ್ವೇರ್ಗಳನ್ನ ಇವರು ಹಾಕಿಲ್ಲ. ಒಂದು ಪ್ಯೂರ್ ಆಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಅನ್ನ ನಾವು ನೋಡ್ಕೊಬಹುದು. ಇನ್ನು 2 ವರ್ಷಕ್ಕೆ ಆಂಡ್ರಾಯ್ಡ್ ಅಪ್ಡೇಟ್ಸ್ ಅನ್ನ ಇವರು ಕೊಡ್ತೀರಿ ಅಂತ ಮೆನ್ಷನ್ ಅನ್ನ ಮಾಡಿದ್ದಾರೆ. ಇನ್ನು ಈ ಒಂದು ಸ್ಮಾರ್ಟ್ ಫೋನ್ ಅನ್ನ 2 ವೇರಿಯಂಟ್ ಅಲ್ಲಿ ಲಾಂಚ್ ಮಾಡಿದ್ದಾರೆ. RAM 64GB ಸ್ಟೋರೇಜ್ ಇಂದು 9,999 ರೂಪಾಯಿಗೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ 6GB RAM 128GB ಸ್ಟೋರೇಜ್ ಅನ್ನ 11,499 ರೂಪಾಯಿನ ಒಂದು ರೇಂಜಿಗೆ ಲಾಂಚ್ ಮಾಡಿದ್ದಾರೆ. ನೆಕ್ಸ್ಟ್ ಈ ಒಂದು ಸ್ಮಾರ್ಟ್ ಫೋನ್ ನ ಬಗ್ಗೆ ನನ್ನೊಂದು ಒಪಿನಿಯನ್ ಅನ್ನ ತಿಳಿಸ್ಕೊಡೋದಾದ್ರೆ ಫಸ್ಟ್ ಈ ಒಂದು ಸ್ಮಾರ್ಟ್ ಫೋನ್ ನಲ್ಲಿ ಏನ್ ಚೆನ್ನಾಗಿದೆ ಏನ್ ಚೆನ್ನಾಗಿಲ್ಲ ಅದ್ರ ಬಗ್ಗೆ ಎಲ್ಲ ನಾನು ತಿಳಿಸ್ಕೊಡ್ತೀನಿ. ಸೊ ಇದನ್ನ ತಿಳಿಸ್ಕೊಂಡ ಮೇಲೆ ಈ ಒಂದು ಫೋನ್ ಅನ್ನ ತಗೊಬೋದಾ ಅಂತ ನೀವೇ ಡಿಸೈಡ್ ಮಾಡ್ಕೊಬಹುದು. ಸೊ ಫಸ್ಟ್ ನೋಡೋದಾದ್ರೆ ಈ ಒಂದು ಸ್ಮಾರ್ಟ್ ಫೋನ್ ನ ಪ್ರೊಸೆಸರ್ ಇದರಲ್ಲಿ ನಮಗೆ ಮೀಡಿಯಾಟೆಕ್ ನ ಹಿಲಿಯೋ G80 ಅನ್ನೋ ಒಂದು ಹೈ ಪರ್ಫಾರ್ಮೆನ್ಸ್
ಪ್ರೊಸೆಸರನ್ನು ಕೊಟ್ಟಿದ್ದಾರೆ. ಈ ಒಂದು ಪ್ರೊಸೆಸರ್ ಏನಿದೆ ಆಲ್ಮೋಸ್ಟ್ ಸ್ನ್ಯಾಪ್ಡ್ರ್ಯಾಗನ್ನ 665 ಪ್ರೊಸೆಸರ್ ಇದೆಯಲ್ಲ ಅದಕ್ಕೆ ಈಕ್ವಲೆಂಟ್ ಆಗಿರುತ್ತೆ. ಸೊ ಈ ಒಂದು ಪ್ರೈಸ್ ರೇಂಜಲ್ಲಿ ಒಂದು ಪ್ರೊಸೆಸರ್ ಒಳ್ಳೆ ಗೇಮಿಂಗ್ ಪ್ರೊಸೆಸರ್ ಅಂತಲೇ ಹೇಳ್ಬೋದು. ಸೊ ನೀವೇನಾದರೂ ಒಳ್ಳೆ ಗೇಮಿಂಗ್ ಅಂದರೆ ಪಬ್ಜಿ ಅದೆಲ್ಲ ಆಡೋರಾದರೆ ಸೊ ಈ ಒಂದು ಪ್ರೊಸೆಸರ್ ನಿಮಗೆ ಬೆಸ್ಟ್ ಆಗಿ ಇರುತ್ತೆ. ಸೊ ಈ ಒಂದು ಪ್ರೊಸೆಸರ್ ಏನಿದೆ ಇದು 12 ನ್ಯಾನೋಮೀಟರ್ನಲ್ಲಿ ಮಾಡಲಾಗಿದೆ. ಸೊ ಸ್ನ್ಯಾಪ್ಡ್ರ್ಯಾಗನ್ಗೆ ಕಂಪೇರ್ ಮಾಡುವಾಗ ಈ ಒಂದು ಪ್ರೊಸೆಸರ್ ಏನಿದೆ ಇದು ಸ್ವಲ್ಪನೇ ನಮಗೆ ಹೀಟನ್ನು ಜನರೇಟ್ ಮಾಡುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಈ ಒಂದು ಫೋನ್ನ ಡಿಸ್ಪ್ಲೇ ಇದರಲ್ಲಿ ನಮಗೆ 6.67 ಇಂಚ್ನ ಫುಲ್ HD ಪ್ಲಸ್ ಡಿಸ್ಪ್ಲೇನ ಕೊಡ್ತಿದ್ದಾರೆ. ಆಲ್ಮೋಸ್ಟ್ ಬೇರೆ ಬ್ರ್ಯಾಂಡ್ಗಳಿಗೆ ಕಂಪೇರ್ ಮಾಡುವಾಗ ಕೆಲವು ಬ್ರ್ಯಾಂಡ್ಗಳು ಮಾತ್ರ ಫುಲ್ HD ಪ್ಲಸ್ ಡಿಸ್ಪ್ಲೇನ ಕೊಡ್ತಿದ್ದಾರೆ. ಮತ್ತು ಇದರಲ್ಲಿ ಇನ್ನೊಂದು ಒಳ್ಳೆ ವಿಷಯ ಏನಪ್ಪ ಅಂತ ನೋಡಿದ್ರೆ ಬೇರೆ ಬ್ರ್ಯಾಂಡ್ಗಳು ವಾಟರ್ ಡ್ರಾಪ್ ಅಥವಾ ಡಾಟ್ ನಾಚ್ ಇರುವ ಒಂದು ಡಿಸ್ಪ್ಲೇನ ಕೊಡ್ತಿದ್ದಾರೆ, ಇವರು ಒಂದು ಪಂಚ್ ಹೋಲ್ ಡಿಸ್ಪ್ಲೇನ ಕೊಡ್ತಿದ್ದಾರೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಈ ಒಂದು ಸ್ಮಾರ್ಟ್ ಫೋನ್ನ ಕ್ಯಾಮ್ರಾ. ಸೊ ಈ ಒಂದು ಸ್ಮಾರ್ಟ್ ಫೋನ್ನ ಕ್ಯಾಮ್ರಾ ಕ್ವಾಲಿಟಿ ಹೇಗಿದೆ? ಸೊ ಫ್ರಂಟ್ ನೋಡ್ಬೇಕಂದ್ರೆ ಬರೀ 8 ಮೆಗಾ ಪಿಕ್ಸಲ್ನ ಒಂದು ಕ್ಯಾಮ್ರಾನ ಕೊಟ್ಟಿದ್ದಾರೆ. ಕ್ಯಾಮ್ರಾ ಕ್ವಾಲಿಟಿ ಏನಿದೆ ಅಷ್ಟೇನು ಚೆನ್ನಾಗಿಲ್ಲ. ನೀವು ಡಿಸ್ಪ್ಲೇನಲ್ಲಿ ನೋಡ್ಕೊಬಹುದು. ಒಂದು ಸೆಲ್ಫಿಯನ್ನು ತೆಗೆದು ಎಕ್ಸಾಂಪಲಿಗೆ ಹಾಕಿದ್ದೀನಿ. ಈ ಒಂದು ಕ್ವಾಲಿಟಿ ಹೇಗಿದೆ ಅಂತ ನೀವೇ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಈ ಒಂದು ಸ್ಮಾರ್ಟ್ ಫೋನ್ನ ಬ್ಯಾಕ್ ಕ್ಯಾಮ್ರಾ ಇದರಲ್ಲಿ ನಮಗೆ 48 ಮೆಗಾ ಪಿಕ್ಸಲ್ನ ಒಂದು ಟ್ರಿಪಲ್ ಕ್ಯಾಮ್ರಾನ ಕೊಡ್ತಿದ್ದಾರೆ. ಸೆಕೆಂಡ್ರಿ ಕ್ಯಾಮ್ರಾ ನೋಡೋದಾದ್ರೆ ಒಂದು 2 ಮೆಗಾ ಪಿಕ್ಸಲ್ ಇಂದು ಡೆಪ್ತ್ ಸೆನ್ಸರ್, ಇನ್ನೊಂದು 2 ಮೆಗಾ ಪಿಕ್ಸಲ್ ಇಂದು ಮ್ಯಾಕ್ರೋ ಲೆನ್ಸ್ ಕ್ಯಾಮ್ರಾ ಆ ತರ ಕೊಟ್ಟಿದ್ದಾರೆ. ಈ ಎರಡು ಕ್ಯಾಮ್ರಾಗಳು ಲೆಕ್ಕಕ್ಕೆ ಇಲ್ಲ. ಮೈನ್ ಸೆನ್ಸರಿಗೆ ಬರೋದಾದ್ರೆ ಇದರಲ್ಲಿ ನಮಗೆ 48 ಮೆಗಾ ಪಿಕ್ಸಲ್ನ ಕ್ಯಾಮ್ರಾ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಯಾವ ಒಂದು ಸೆನ್ಸರ್ ಅನ್ನ ಯೂಸ್ ಮಾಡಿದ್ದಾರೆ ಅಂತ ಮೆನ್ಷನ್ ಮಾಡಿಲ್ಲ. ನೆಕ್ಸ್ಟ್ ಕ್ಯಾಮ್ರಾ ಕ್ವಾಲಿಟಿಯನ್ನ ನೋಡೋದಾದ್ರೆ ನೀವು ಸ್ಕ್ರೀನ್ ಮೇಲೆ ನೋಡ್ಕೊಬಹುದು. ಇದೆಲ್ಲ ನಾನು ತೆಗೆದಿರೋ ಫೋಟೋಸ್ಗಳು. ಮೈನ್ ಆಗಿ ನೋಡಲಿಕ್ಕೆ ನಾರ್ಮಲ್ ಆಗಿ ಚೆನ್ನಾಗಿದೆ, ಆದರೆ ಝೂಮ್ ಮಾಡುವಾಗ ಈ ಒಂದು ಫೋಟೋ ಕ್ವಾಲಿಟಿ ಎಲ್ಲ ಸ್ವಲ್ಪ ಕ್ರಿಸ್ಪಿ ಆಗಿರುತ್ತೆ ಮತ್ತು ಸ್ಯಾಚುರೇಟೆಡ್ ಆಗಿರುತ್ತೆ. ಇನ್ನು ನೆಕ್ಸ್ಟು ಈ ಒಂದು ಸ್ಮಾರ್ಟ್ಫೋನ್ನಲ್ಲಿ ತೆಗೆದಿರುವ ವಿಡಿಯೋ ನೋಡೋದಾದರೆ ಅದು ಕೂಡ ತುಂಬ ಸ್ಯಾಚುರೇಟೆಡ್ ಆಗಿ ಮತ್ತು ತುಂಬ ಕ್ರಿಸ್ಪಿಯಾಗಿರುತ್ತೆ. ಸೊ ಈ ಒಂದು ಸ್ಮಾರ್ಟ್ಫೋನ್ನ ಕ್ಯಾಮ್ರಾ ಈ ರೀತಿ ಒಂದು ಪರ್ಫಾರ್ಮೆನ್ಸನ್ನು ಕೊಡುತ್ತೆ. ನಾನು ಏನೆಲ್ಲ ಒಂದು ಎಕ್ಸಾಂಪಲ್ ಫೋಟೋಸನ್ನು ತೋರಿಸಿದ್ದೆ ಅದರ ಡೌನ್ಲೋಡ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡಿ ನೀವು ಝೂಮ್ ಮಾಡಿ ನೋಡ್ಬೋದು, ಏನು ಬೇಕಾದ್ರೆ ಮಾಡಿ ನೋಡ್ಕೊಳ್ಳಿ. ಸೊ ನಿಮಗೆ ಇಷ್ಟ ಆದರೆ ಈ ಒಂದು ಫೋನನ್ನು ತೊಗೊಳ್ಳಿ. ಕ್ಯಾಮ್ರಾ ಬಗ್ಗೆ ಮಾತಾಡೋದಾದರೆ ಅಷ್ಟೇನು ಈ ಒಂದು ಸ್ಮಾರ್ಟ್ಫೋನಲ್ಲಿ ಕ್ಯಾಮ್ರಾ ಚೆನ್ನಾಗಿಲ್ಲ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ನಮಗೆ 5000 mAh ಒಂದು ಬ್ಯಾಟ್ರಿಯನ್ನು ಕೊಟ್ಟಿದ್ದಾರೆ. ಸೊ ಇದೊಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಬ್ಯಾಟ್ರಿ ಕೆಪಾಸಿಟಿ ಎಲ್ಲ ಈ ಒಂದು ಸ್ಮಾರ್ಟ್ಫೋನಲ್ಲಿ ಚೆನ್ನಾಗಿದೆ. ಇನ್ನೂ ಒಳ್ಳೆ ವಿಷಯ ಏನಪ್ಪ ಅಂತ ನೋಡಿದ್ರೆ ನಾನು ಮೊದಲೇ ಹೇಳ್ದಂಗೆ ಈ ಒಂದು ಸ್ಮಾರ್ಟ್ಫೋನ್ನಲ್ಲಿ ಒಂದು ಪ್ಯೂರ್ ಆಂಡ್ರಾಯ್ಡ್ ಎಕ್ಸ್ಪೀರಿಯನ್ಸನ್ನು ನಾವು ನೋಡ್ಕೊಬಹುದು. ಯಾವುದೇ ಥರದ ಬ್ಲಾಟ್ವೇರ್ ಮತ್ತು ಆಡ್ವೇರ್ ಇಲ್ಲ. ಅದೊಂದು ಒಳ್ಳೆ ವಿಷಯ ಆಗಿದೆ. ಇನ್ನು ನೆಕ್ಸ್ಟ್ ಈ ಒಂದು ಪ್ರೈಸ್ ರೇಂಜಲ್ಲಿ ನೋಡೋದಾದ್ರೆ ಬೇರೆ ಬ್ರ್ಯಾಂಡ್ಗಳು ಕೂಡ ಒಳ್ಳೆ ಒಂದು ಫೀಚರ್ ಇರುವ ಮೊಬೈಲ್ಗಳನ್ನು ಕೊಡ್ತಿದ್ದಾರೆ. ಎಲ್ಲ ಬ್ರ್ಯಾಂಡ್ಗಳಲ್ಲೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡೋ ಥರ ಸ್ಪೆಸಿಫಿಕೇಶನ್ಸ್ ಇರೋದಿಲ್ಲ. ಸೊ ನಿಮಗೇನಾದರೂ ಒಂದು ಇಂಡಿಯನ್ ಬ್ರ್ಯಾಂಡ್ ಬೇಕು ಅಂದರೆ ಈ ಒಂದು ಮೊಬೈಲನ್ನು ನೀವು ತಗೊಬೋದು. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನಿಮ್ಮ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್.